ಕಟ್ಟಡ ಪೂರ್ಣಗೊಳ್ಳಲಿದೆ. ಬಹುಶಃ ನನಗನಿಸಿದ ಹಾಗೆ ಮತ್ತು ನಮ್ಮ ಸ್ನೇಹಿತರಾದ ಕರಡ್ರವರ ಅಭಿಪ್ರಾಯವನ್ನ ಪಡೆದು ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಕಟ್ಟಡ ಸಂಪೂರ್ಣವಾಗಿ ಎಲ್ಲ ತರಹದ ಫೆಸಿಲಿಟೀಸ್ನ ತಂದುಕೊಂಡು ಎಲ್ಲ ಥರದಲ್ಲೂ ಕೂಡ ಸಿದ್ಧವಾಗುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಇದು ಬಹಳ ಅತಿ ಮಹತ್ವದ ದಿನವೇ ನಮಗೆ. ಯಾಕೆ ಅಂತಂದ್ರೆ ಏನು ಪೂಜೆ ಯಜ್ಞ ಹವನಗಳು ಹಾಕಬೇಕಾಗಿತ್ತು ಅದೆಲ್ಲ ಬಹಳ ಶಾಸ್ತ್ರೋಕ್ತವಾಗಿ ಆಗಿದೆ. ಇವತ್ತು ಬೋರ್ಡ್ ಆಫ್ ಗವರ್ನರ್ಸ್ ಏನು ಪಟ್ಟಿ ಇದೆ ಅದನ್ನು ನಾವು ವಿವರವಾಗಿ ನೋಡಿದಾಗ ಎಲ್ಲರೂ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಲಿಕ್ಕೆ ಪ್ರತಿ ಸಮಯದಲ್ಲೂ ಸಲಹೆಗಳನ್ನ ಸೂಚನೆಗಳನ್ನ ನೀಡ್ತಾ ಬಂದಿದ್ದಾರೆ ಹಾಗೂ ಮುಂದೆನೂ ನೀಡ್ತಾ ಇರ್ತಾರೆ. ಇಲ್ಲಿ CBSE ಸ್ಕೂಲ್ ಆಗಬೇಕು ಅಂತೇಳಿ ನಮ್ಮ ಪ್ರಯತ್ನದಲ್ಲಿ ಈ ಬಿಲ್ಡಿಂಗ್ ಅನ್ನು ಮಾಡಿದೆ. ಈಗ ಜೊತೆಗೆ PUCಯ ಫಸ್ಟ್ PU ಸೆಕೆಂಡ್ PU ಕೂಡ ಮುಂದಿನ ವರ್ಷ ಮಾಡಲಿಕ್ಕೆ ಒಂದು ಸಣ್ಣ ಬಿಲ್ಡಿಂಗ್ ಬರುತ್ತೆ. ಅದಾದ್ಮೇಲೆ ಬ್ಯಾಚುಲರ್ ಲೊಕೇಶನ್ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಮಂಡಳಿಯಿಂದ ಬಂದಿದೆ. ಹಾಗಾಗಿ ಅದನ್ನು ಇನ್ನು 2 ವರ್ಷದಲ್ಲಿ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ ಮಾಡ್ತಾರೆ. ಇಷ್ಟೆಲ್ಲ ಓದೋದಕ್ಕೆ ನಮಗೆ ಭಯ ಆಗುತ್ತೆ. ಹೇಗ್ ಮಾಡ್ತಾರೆ ಅನ್ನೋದು ಭಗವಂತ ಅವ್ರಿಗೆ ಶಕ್ತಿ ಕೊಡ್ಲಿ. ಗುರುಗಳ ಆಶೀರ್ವಾದದಿಂದ ಅವ್ರಿಗೆ ಮಾಡೋ ಒಂದು ಸಾಮರ್ಥ್ಯ ಸಿಗುತ್ತೆ ಅಂತ ನನಗೆ ನಂಬಿಕೆ. ಸಂಸ್ಥೆಯ ಧ್ಯೇಯ ವಾಕ್ಯ ನೀವು ನೋಡಿದರೆ ಶ್ರದ್ಧೆಯ ಲಭತೆ ಜ್ಞಾನ ಅನ್ನುವಂಥ ವಾಕ್ಯ 90 ವರ್ಷದ ಹಿಂದೆನೆ ಅವರು ಆಲೋಚನೆ ಮಾಡಿ ಇಟ್ಕೊಂಡಿದ್ದಾರೆ. ಆ ಶ್ರದ್ಧೆಯಿಂದನೇ ಇಬ್ಬರು ಹೆಸರು ಅವರು ಹೇಳಿದ್ದಾರೆ. ಅವರು ಶ್ರದ್ಧೆಯಿಂದ ಓದಿ ಬೆಳೆದಿರುವುದರಿಂದ ಸರಸ್ವತಿ ಅನುಗ್ರಹ ಅವ್ರಿಗೆ ಹೇಗಾಯಿತು. ಈ ಸರಸ್ವತಿಯ ಅನುಗ್ರಹದಿಂದ ಈ ಕಾರ್ಯ ಇನ್ನೂ ಚೆನ್ನಾಗಿ ಮುಂದುವರಿಸಬೇಕು ಅನ್ನೋ ದೃಷ್ಟಿನಲ್ಲಿ ಪ್ರಾರಂಭ ಮಾಡಿರೋದು ಕರಣ್ ಹಾಗೆ ಆನಂದ್ ಕೂಡ ಹೌದು. ಅವರು ಕೂತ್ಕೊಳ್ಳೋದು ಮತ್ತೆ ಕಡೆ ಬೋರ್ಡ್ ಆಫ್ ಗವರ್ನರ್ಸ್ ಅಂತ ಆಗ್ತಾರೆ. ಹಾಕದವರು ಎಂತ ಸಮೃದ್ಧಿ ಎಂದರೆ ಅವರಿಗೆ ನಾನು ಇಲ್ಲ ಅಂತ ಹೇಳಕ್ಕಾಗಿ. ಆದ್ರಿಂದ ಬಹುಶಃ ನೀವು ನನ್ನಿಂದ ಏನು ನಿರೀಕ್ಷಿಸುತ್ತೀರಿ ಅಂತಂದ್ರೆ, ನಾನು ದೊರೆಸ್ವಾಮಿ ಅವರು ಶಿಕ್ಷಣ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಉಪಯುಕ್ತತೆಯನ್ನು ಗಮನಿಸಿ ಒಂದು ಸಮತೋಲನ ಕಾಣ್ಬೋದು. ಫಾರ್ ಎಕ್ಸಾಂಪಲ್ ನಾಗರಾಜರವರು ಹೇಳಿದ್ದು ಸೈಂಟಿಫಿಕ್ ಮೈಂಡೆಡ್. ಅದ್ರ ಜೊತೆಗೆ ಇವಾಗ ಎಂಟೈರ್ ಎಜುಕೇಶನ್ ಸೇರಿಸಿ ಅವ್ರು ನೋಡ್ತಾ ಇದ್ರೆ ಈಗ ಚಿತ್ರಣ ಇಟ್ ಇಸ್ ಓವರ್ ಪೋಲರೈಸ್ಡ್ ಬೈ ಓನ್ಲಿ ಸೈನ್ಸ್ ಎಜುಕೇಶನ್. ಬಡ ಮಕ್ಕಳುಗಳಿಗೆ ಜೊತೆಗೆ ಸೈನ್ಸ್ ಶಿಕ್ಷಣ ಏನಿದೆ, ವಿಜ್ಞಾನ, ಅದು ದೊಡ್ಡ ಕನಸು ಅಂತೇಳಿ ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನ ಮಾಡಿ ದೊಡ್ಡಕ್ಕಂತಹ ಒಂದು ಹಗಲು ದರೋಡ ಕಾರ್ಯಕ್ರಮವನ್ನ ನಡೀತಾ ಇದೆ. ಮೊನ್ನೆ 3 ದಿವಸದಿಂದ ನಾನು ಕರಣ್ ಕುಮಾರ್ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ನಾನು ಟಾಸ್ಕ್ ಫೋರ್ಸ್ ಜೊತೆಲಿ ಕೆಲಸ ಮಾಡಿದಾಗ ಅವರಲ್ಲಿ 4 ಗುಣಗಳನ್ನ ನಾನು ಗುರುತಿಸಿದ್ದೀನಿ. ಒಂದು ಕಾಲನಿಷ್ಠೆ, ಪ್ರಾಮಾಣಿಕತೆ, ದಕ್ಷತೆ, ನಾಯಕತ್ವ. ಐ ಥಿಂಕ್ ಇದಿದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದಕ್ಕೆ ಇದನ್ನ ಎಕ್ಸಾಂಪಲ್. ಶಾಲೆಯಲ್ಲಿ ಹೋಗ್ತಾರೆ ಅಂತಂದ್ರೆ ಇವಾಗೆಲ್ಲ ಮಾತಾಡ್ತಿರಲ್ಲ ಬೆಂಗಳೂರಿನಲ್ಲಿ, ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಅವರು ಅದೇ ಟ್ರೆಂಡ್ ಹೇಳ್ತಾ ಇದ್ರು. ಅವಾಗ ಇವತ್ತು ನಾವ್ ಹೇಳ್ತಾ ಇದ್ದೀವಿ ಸೊಮ್ನಳ್ಳಿ ಸ್ಟೂಡೆಂಟ್ ಅಂದ್ರೆ ಆ ಮಕ್ಕಳು ನೋಡ್ತಿದ್ದ ರೀತಿನೇ ಬೇರೆ. ಇವತ್ತು ಬದಲಾಗಿದೆ. ಇವತ್ತು ನ್ಯಾಷನಲ್ ಸ್ಕೂಲ್ ಹೋಗೋ ಮಕ್ಕಳೇ ಕಡಿಮೆ ಅನ್ಸುತ್ತಲ್ಲ. ಕರಣ್ ಕುಮಾರ್ ಅವರು ಪರಿಚಯ ಆಗಿದ್ದು ಕೇವಲ ಮೇ ಬಿ 5-6 ವರ್ಷಗಳ ಹಿಂದೆ ಅಷ್ಟೇ. ಆದ್ರೆ ಅವ್ರ ಪರಿಚಯ ಕರಣ್ ಕುಮಾರ್ ಅವರು BEd ಕಾಲೇಜಿನ ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಧೀನ BEd ಕಾಲೇಜುಗಳಿಗೆ ಅವ್ರಿಗೆ ಹೆಂಗೆ ಸರಿ ಮಾಡ್ಬೇಕು ಅನ್ನೋದ್ರ ಒಂದು ಕಮಿಟಿನ ನೇತೃತ್ವ ವಹಿಸ್ಕೊಂಡಿದ್ರು. ಅದ್ರ ರಿಪೋರ್ಟ್ ಅನ್ನ ನನ್ನ ಕೈಗೆ ಸಿಗ್ಬೇಕಾಯ್ತು. ಯಾಕಂದ್ರೆ ಅಲ್ಲಿ ಸರಿ ಮಾಡಿದ್ದಾರೋ ಇಲ್ವೋ ಇವ್ ರಿಪೋರ್ಟ್ ಇದ್ರ ಪ್ರಕಾರ ಎಷ್ಟು ಕಾಲೇಜಿನ ಸರಿ ಮಾಡಿದ್ದಾರೆ, ಎಷ್ಟು ಕಾಲೇಜಿನ ಸರಿ ಮಾಡಿಲ್ಲ, ಏನ್ ಸಮಸ್ಯೆಗಳಿದೆ, ಈಗಲೂ ಕೂಡ ಅಫಿಲಿಯೇಷನ್ ಯಾವಕ್ಕಾದ್ರೂ ಕೊಡ್ಬೋದಾ ಅಂತ ನನಗೆ
ಒಂದು ಕೆಲಸ ಹಚ್ಚಿದ್ರು ಬೆಂಗಳೂರು ವಿಶ್ವವಿದ್ಯಾಲಯ. ಅದು ನಾನು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸುಮಾರು ನಿವೃತ್ತರಾಗಿ 12 ವರ್ಷ ಆಗಿತ್ತು ಅಂತ ಕಾಣುತ್ತೆ. ನಾನು ಒಪ್ಕೊಂಡೆ ಬೆಂಗಳೂರು ವಿಶ್ವವಿದ್ಯಾಲಯ ಏನೇ ಬೇರೆ ಏನೇ ಇದ್ರು ಕೂಡ ಬೆಂಗಳೂರು ಕೆಲಸ ಇದ್ರು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯ ಅಂದ್ರೆ ನನ್ನ ವಿಶ್ವವಿದ್ಯಾಲಯ, ನನ್ನ ಭಾಗ್ಯ ಅನ್ನೋದೊಂದು ಇವತ್ತಿಗೂ ಇದೆ, ಮುಂದೆನೇ ಇರುತ್ತೆ. ಬಹಳ ಒಳ್ಳೆ ವಿಚಾರಗಳಲ್ಲಿ ಪ್ರಸ್ತಾಪ ಆಗಿದೆ. ಈ ಒಂದು ನಿವೇಶನವನ್ನು ಪ್ರವೇಶ ಮಾಡಿದಾಗಲೇ ಈ ಜಾಗದ ಒಂದು ಐತಿಹಾಸಿಕ ಮಹತ್ವ ಒಂದು ರೀತಿ ನಮಗೆ ಅರಿವಿಲ್ಲದೆಯೇ ತನ್ನ ಪ್ರಭಾವವನ್ನು ಬೀರುವುದಕ್ಕೆ ಪ್ರಾರಂಭವಾಯಿತು. ಎಸ್ ಎಂ ಕೃಷ್ಣ ಅವರಲ್ಲಿ ಅಧ್ಯಯನ ಮಾಡಿದ್ರು ಅನ್ನೋ ಮಾತು ಕೇಳಿದ್ವಿ. ಎಸ್ ಎಂ ಕೃಷ್ಣ ಅವರು ನಮ್ಮ ರಾಮಕೃಷ್ಣ ಆಶ್ರಮ ಮೈಸೂರಿನ ಹಳೆ ವಿದ್ಯಾರ್ಥಿ. ಆಶ್ರಮದ ವಿದ್ಯಾಶಾಲೆಯ 75ನೇ ವಾರ್ಷಿಕೋತ್ಸವದಲ್ಲಿ ಎಸ್ ಎಂ ಕೃಷ್ಣ ಅವರು ನಮ್ಮ ಭಾಷಣದಲ್ಲಿ ಹೇಳಿದ್ದುಂಟು, ವಿದ್ಯಾಶಾಲೆಯನ್ನು ಕಟ್ಟಬೇಕಾದ್ರೆ ಈ ಹೆಗಲ ಮೇಲೂ ಕೂಡ ಅವತ್ತು ಸ್ವಾಮಿಗಳು ನನ್ನ ಶಕ್ತಿಯಾನುಸಾರ ಸಣ್ಣ ಪುಟ್ಟ ಸೈಜ್ಗಳನ್ನ ಹೊರಸಿದ್ರು ಅಂತ. ಏನೋ ಕರ್ನಾಟಕ ಕಂಡಂತಹ ಕೆಚ್ಚದೆಯ ಚೀಫ್ ಮಿನಿಸ್ಟರ್ ಕೆಂಗಲ್ ಹನುಮಂತಯ್ಯನವರು ಅವರು ತಾತ್ವಿಕವಾಗಿ ಗಾಂಧೀಜಿಯವರಿಗೆ ಮಣದಿದ್ರು, ಕರ್ಮಕ್ಷೇತ್ರದಲ್ಲಿ ವಿಶ್ವೇಶ್ವರಯ್ಯನವರಿಗೆ ಮಣದಿದ್ರು. ಕೆಂಗಲ್ ಹನುಮಂತಯ್ಯನವರ ಎದೆಗಾರಿಕೆ ಬಹಳ ದೊಡ್ಡದು. ಅವರು ಕೂಡ ಇಲ್ಲೇ ಓದ್ದವರು ಅಂತ ಕೇಳಲ್ಪಟ್ಟೆ. ಮತ್ತು ಸಾವಿರಾರು ಮಕ್ಕಳು ಇಲ್ಲಿ ಓದಿದ್ದಾರೆ, ಸಮಾಜದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಬದುಕನ್ನ ರೂಪಿಸ್ಕೊಂಡಿದ್ದಾರೆ. ಮಕ್ಕಳ ಕೇಳಿದ್ವಿ, ಅವ್ರೇನು ನಾವು ಇಸ್ಕೊಳಕ್ ಬಂದಿಲ್ಲ, ಕೊಡಕ್ ಬಂದಿದ್ದಾರೆ. ನಾವಿವಾಗ ಏನ್ ಪಾಠ ಕಲಿಬೇಕಾಗಿರೋದು ಅಂತಂದ್ರೆ, ನಾವು ಪಡೆದುಕೊಳ್ಳೋದು ಒಂದ್ ಕಡೆ ಆಯ್ತು ಅಂತಂದ್ರೆ ಹೆಚ್ಚು ನಾವು ನಮ್ಮ ಸಮಾಜಕ್ಕೆ ಕೊಡಬೇಕಾಗಿದೆ. ಆ ಕೊಡುವ ಒಂದು ಗುಣವನ್ನು ನಾವು ಬೆಳೆಸ್ಕೊಳ್ತು ಅಂತಂದ್ರೆ ಬರೀ ನಮ್ದು ಅನ್ನೋದಕ್ಕಿಂತ ನಂದು ಅನ್ನೋದಕ್ಕಿಂತ ಎಲ್ಲರಿಗೂ ಸೇರಿರುವಂತದ್ದು ನಮ್ದು ನಾವು ಅನ್ನುವಂತ ಮನೋಭಾವ ಬಂತು ಅಂತಂದ್ರೆ ಯಾವ ಸಂಸ್ಥೆಯು ಕೂಡ ಅದಕ್ಕೆ ಅಂತ್ಯ ಇಲ್ಲ. ಅನುಭವವನ್ನು ಹಂಚಿಕೊಳ್ಳಕ್ಕೆ ಬಂದಿರುವಂತಹ ಹಲವಾರು ಮಹನೀಯರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರ ವೃಂದಕ್ಕೆ, ಶಿಕ್ಷಕರ ವೃಂದಕ್ಕೆ, ಎಲ್ಲರಿಗೂ ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಆ ಭಗವಂತನ ಕೃಪೆಯಿಂದ ಒಳ್ಳೆಯದಾಗ್ಲಿ. ಎಲ್ಲರಿಗೂ ಶುಭವನ್ನು ಕೋರಿ ಈ ಒಂದು ದಿನದ ಕಾರ್ಯಕ್ರಮಕ್ಕೆ ನನಗೊಂದು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೊಂದಿಗೆ ಇಷ್ಟೆಲ್ಲ ಮಹನೀಯರ ಮಾತುಗಳನ್ನು ಕೇಳಲಿಕ್ಕೆ, ಸ್ವಾಮಿಜಿಯವರ ಆಶೀರ್ವಾದವನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಆ ಭಗವಂತನಲ್ಲಿ ನನ್ನ ಮಾತುಗಳನ್ನ ಸಮರ್ಪಣೆ ಮಾಡ್ತೇನೆ.